ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ನೀಡಲೇಬೇಕು ನೀಡಲೇಬೇಕು ನೀಡಲೇಬೇಕು. ಇವತ್ತಿನ ಪತ್ರಿಕಾಗೋಷ್ಠಿ ಏನೆಂದರೆ, ಬಾಗಲಕೋಟೆ ಜಿಲ್ಲಾ ಹುನಗುಂದ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಹಾಗೂ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅನ್ನುವ ಬಗ್ಗೆ ಇವತ್ತಿನ ಒಂದು ಗೋಷ್ಠಿ. ಮಾನ್ಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಅವರ ತಂದೆಯವರ ಕಾಲದಿಂದ ಅವರ ತಂದೆಯವರು 3 ಸಲ MLA ಆಗಿ ಮಂತ್ರಿಗಳಾಗಿ ಈ ನಮ್ಮ ಹುನಗುಂದ ತಾಲೂಕಿನ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಕಾಲವಾದ ನಂತರ ಅವರ ಶ್ರೀಮತಿಯವರಾದಂಥ ಗೌರಮ್ಮ ಕಾಶ್ಯಪ್ನವರು ಕೂಡ ನಮ್ಮ ಹುನಗುಂದ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆ ನಂತರ ಅವರ ತರುವಾಯ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಕೂಡ 2 ಸಲ ಆಯ್ಕೆಯಾಗಿ ನಮ್ಮ ಹುನಗುಂದ ತಾಲೂಕಿನ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹನಿ ನೀರಾವರಿಯನ್ನು ಹಾಗೂ ನಮ್ಮ 100 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಕಟ್ಟಿದ್ದಾರೆ. ಹೀಗೆ ಹಲವಾರು ಯೋಜನೆಗಳನ್ನು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ. ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ತಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ತಾಲೂಕಿನ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ನಮ್ಮ ಸಜ್ಜನ ಸಮಾಜದ ವತಿಯಿಂದ ಅವರಿಗೆ ನಾವು ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ಓಂ ಶ್ರೀ ಬಸವಲಿಂಗ ನಮಃ. ಇವತ್ತಿನ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಮಂತ್ರಿ ಸ್ಥಾನ ಕೊಡುವ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪತ್ರಿಕಾಗೋಷ್ಠಿಯವರು, ಮೀಡಿಯಾದವರು, ಪತ್ರಕರ್ತರು ಎಲ್ಲರಿಗೇನು ಸ್ವಾಗತ ಬಯಸಿ, ನಮ್ಮ ಉದ್ದೇಶ ಸಜ್ಜನ ಸಮಾಜದ ಉದ್ದೇಶವಾಗಿರ್ತಕ್ಕಂಥದ್ದು ನಮ್ಮ ಶಾಸಕರಿಗೆ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಹೇಗೆ ಕೊಡಬೇಕಂದ್ರೆ, ಅವರ ಮನೆತನ ಕಾಂಗ್ರೆಸ್ದಿಂದ ಬಂದಿದೆ. ಅವರ ತಂದೆಯಾರಾದರೂ ಕೂಡ ಮಂತ್ರಿಗಳಾಗಿದ್ದಾರೆ, ಅವರ ತಾಯಿಯು MLA ಆಗಿದ್ದಾರೆ. ಆನಂತರ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಅವರ ಹೈಕಮಾಂಡ್ ಲೆವೆಲ್ಗೆ ಕೂಡ ಒಂದು ಒಳ್ಳೆಯ ಸಂಬಂಧ ಇಟ್ಟುಕೊಂಡಂಥ ವ್ಯಕ್ತಿ. ಆಗ ಅನಂತರ ಸಮಾಜದಲ್ಲಿ ಎಲ್ಲ ಸಮಾಜದವ್ರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಇಲ್ಕಲ್ ಮತ್ತು ಹುನಗುಂದವನ್ನು ಬೆಳವಣಿಗೆ ಆಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅದಕ್ಕೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಯಾವ ರೀತಿಯಾಗಿ ಹಿಂದೆ ಕಂಠಿ ಅವರಲ್ಲಿ ಇಲ್ಕಲ್ನಲ್ಲಿ ಮುಖ್ಯಮಂತ್ರಿಗಳಾಗಿ ಹೋದರು, ಅದೇ ರೀತಿ ಇವರು ಮಂತ್ರಿಗಳಾಗಿ ಇಲ್ಕಲ್ ಹುನಗುಂದವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕಾರಣೀಭೂತರಾಗ್ತಾರೆ. ಅದಕ್ಕೆ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಸಜ್ಜನ ಸಮಾಜ ವತಿಯಿಂದ, ಎಲ್ಲ ಹಿರಿಯರ ವತಿಯಿಂದ ನಾನು ಹೈಕಮಾಂಡ್ ಮತ್ತು DK ಶಿವಕುಮಾರ್ ಅವರಿಗೆ ವಿನಂತಿ ಪೂರ್ವಕವಾಗಿ ಆಗ್ರಹ ಮಾಡುತ್ತೇನೆ. ಗೋಷ್ಠಿಯ ಸಹ ಇವತ್ತು ಕರೆದ ಉದ್ದೇಶವೇನೆಂದರೆ, ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರನ್ನು ನಮ್ಮ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ಸಮಾಜ ವತಿಯಿಂದ ಕೇಳಿಕೊಳ್ಳಲು ನಾವು ಇವತ್ತು ನಿಮ್ಮ ದೃಶ್ಯ ಮಾಧ್ಯಮದವರನ್ನು ಪತ್ರಿಕಾಗೋಷ್ಠಿಯನ್ನು ಕರೆದು ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತೇನಪ್ಪ ಅಂದ್ರೆ, ವಿಜಯಾನಂದ ಕಾಶ್ಯಪ್ನವರ ಒಂದು ಕುಟುಂಬ ವರ್ಗ ಈ ರಾಜಕೀಯದಲ್ಲಿ ಪೂರ್ಣ ತೊಡಗಿಸ್ಕೊಂಡಾರ. ಆ ಒಂದು ಪೂರ್ತಿ, ಯಾಕಂದ್ರೆ ಅವ್ರ ಜೀವನ ಅವ್ರ ತಂದೆ ತಾಯಿ, ಅವ್ರ ಹೆಣ್ಮಕ್ಳು ಅವರು ಸಹಿತ ರಾಜಕೀಯದಲ್ಲಿ ಧುಮುಕ್ಯಾರ. ಆ ಕಾರಣದಿಂದ ಅವರಿಗೆ ಸಚಿವ ಸ್ಥಾನವನ್ನು ನೀಡಿದರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಮತ್ತು ಹುನಗುಂದ ತಾಲೂಕು ಇನ್ನಷ್ಟು ಪ್ರಗತಿಗತಿಯಲ್ಲಿ ಮುಂದುವರಿಯುತ್ತದೆ ಮತ್ತು ಸುಧಾರಣೆ ಕಾರ್ಯಗಳು ಆಗ್ತಾವಂತಂದು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಇವತ್ತಿನ ವಿಷಯವೇನೆಂದರೆ, ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಹಾಗೂ ಕರ್ನಾಟಕ ರಾಜ್ಯ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ಪ್ರಸ್ತುತ
ಈ ಘನ ಸರ್ಕಾರದ ಕರ್ನಾಟಕ ಸರ್ಕಾರದ ಡಿ.ಕೆ. ಶಿವಕುಮಾರ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ನಮ್ಮ ಇಳಕಲ್ ಸಜ್ಜನ ಸಮಾಜ ವತಿಯಿಂದ ಆತ್ಮೀಯವಾಗಿ ಅವರಿಗೆ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಹಾಗೂ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಸಮಾಜಕ್ಕೆ ಸಮುದಾಯ ಭವನ ಕಟ್ಟಲಿಕ್ಕೆ ಹಣ ಸಹಾಯ ಮಾಡಿದ್ದಾರೆ ತಮ್ಮ ಅಧಿಕಾರ ಅವಧಿಯಲ್ಲಿ. ಈಗ ಕೂಡ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾಯಿದ್ದಾವೆ. ಮತ್ತು ಇನ್ನೊಂದು ಹೇಳಬೇಕಂತಂದರೆ ಹನಿ ನೀರಾವರಿ ಹಾಗೂ ರಸ್ತೆ ಆಗಲಿ ಸುಮಾರು ಎಜುಕೇಷನ್ ಅಂದರೆ ಶೈಕ್ಷಣಿಕವಾಗಿ ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಮತ್ತು ಸುಮಾರು 100 ಸ್ಮಾರ್ಟ್ ಕಂಪ್ಯೂಟರ್ಗಳನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ಹಲವಾರು ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ವಿತರಿಸಿದ್ದಾರೆ. ಅದು ಕರ್ನಾಟಕ ರಾಜ್ಯದಲ್ಲೇ ಒಂದು ಐತಿಹಾಸಿಕ ಒಂದು ಸಾಧನೆ ಅಂತ ಹೇಳಬಯಸುತ್ತೇನೆ. ಇವತ್ತು ಸಜ್ಜನ ಸಮಾಜ ಅವ್ರ ಹಿಂದೆ ನಾವು ಬೆಂಬಲವಾಗಿ ನಿಂದಿರ್ತೀವಿ. ಸರ್ಕಾರದಲ್ಲಿ ನಾವು ಅವರು ಏನೇ ಇದ್ದರೂ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ಯಾಕೆಂದರೆ ಅವರ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಅವರು ಬೇಕೇ ಬೇಕು. ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಅವ್ರಿಗೆ ಬೇಕೇ ಬೇಕು. ಇದು ಸಚಿವ ಸಂಪುಟ ಅಂದರೆ ಸಾಮಾನ್ಯ ಕೆಲಸ ಅಲ್ಲ. ಆ ಕೆಲಸ ಮಾಡೋಕ್ಕೆ ಅರ್ಹರದಾರ. ಇವತ್ತು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ನೇಕಾರ ಬಂಧು ಬಡವರ ಬಂಧು ಅಂತ ಈ ಸಂದರ್ಭ ಹೇಳ್ತಾ ನನ್ನ ಮಾತು ಮುಗಿಸ್ತಾರೆ.